ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 5 ವಿದುರ ಮೈತ್ರೇಯ ಸಂವಾದ. ಇದರಿಂದ 7ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 7. ಕ್ರೀಡನ್ ವಿಧತ್ತೆ ದ್ವಿಜಗೋಸುರಾಣಾಂ ಕ್ಷೇಮಾಯ ಕರ್ಮಾಣ್ಯವತಾರ ಭೇದ್ಯೈಃ ಮನೋ ನ ತೃಪ್ಯತ್ಯಪಿ ಶೃಣ್ವತಾಂ ನಃ ಸುಶ್ಲೋಕ ಮೌಲೇಶ್ಚರಿತಾಮೃತಾನಿ. ಅನುವಾದ: ಬ್ರಾಹ್ಮಣರು, ಗೋವುಗಳು ಮತ್ತು ದೇವತೆಗಳ ಹಿತಕ್ಕಾಗಿ ಅವನ ವಿವಿಧ ಅವತಾರಗಳಲ್ಲಿ ಭಗವಂತನ ಮಂಗಲಕರ ವೈಲಕ್ಷಣ್ಯಗಳ ಬಗೆಗೂ ನಮಗೆ ವಿವರಿಸಿ, ಅವನ ದಿವ್ಯ ಕ್ರಿಯೆಗಳನ್ನು ನಾವು ಸತತವಾಗಿ ಕೇಳುತ್ತಿದ್ದರೂ ನಮ್ಮ ಮನಸ್ಸು ಎಂದೂ ಸಂಪೂರ್ಣ ತೃಪ್ತಿ ಹೊಂದಿಲ್ಲ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತ ಆಕಾಶ ರೂಪದಲ್ಲಿ ಹರಡಿರುವಂಥ ತನ್ನ ಹೃದಯದ ಮೇಲೇನೆ ಮಲಗಿರ್ತಾನೆ. ಮತ್ತು ಸಂಪೂರ್ಣ ಸೃಷ್ಟಿಯನ್ನು ಅವನು ಆ ಹೃದಯದಲ್ಲೇ ಇಟ್ಕೊಂಡಿರ್ತಾನೆ. ಆಮೇಲೆ ತನ್ನನ್ನೇ ತಾನು ಜೀವಿಗಳಾಗಿ ವಿಸ್ತರಣೆ ಮಾಡಿಕೊಳ್ತಾನೆ. ಆದ್ದರಿಂದ ಬೇರೆ ಬೇರೆ ರೀತಿಯ ಜೀವಜಾತಿಗಳು ಅಭಿವ್ಯಕ್ತವಾಗುತ್ತೆ. ಮತ್ತು ತನ್ನ ಪೋಷಣೆಗೋಸ್ಕರ ಭಗವಂತ ಪ್ರಯತ್ನ ಮಾಡಬೇಕಾಗಿಲ್ಲ. ಅವನು ಎಲ್ಲ ಯೌಗಿಕ ಶಕ್ತಿಗಳ ಪ್ರಭು, ಆಮೇಲೆ ಪ್ರತಿಯೊಂದರ ಯಜಮಾನನಾಗಿದ್ದಾನೆ. ಹೀಗೆ ಅವನು ಜೀವಿಗಳಿಂದ ಭಿನ್ನನಾಗಿದ್ದಾನೆ ಅಂತ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ಬ್ರಾಹ್ಮಣರು, ಗೋವುಗಳು ಮತ್ತು ದೇವತೆಗಳ ಹಿತಕ್ಕಾಗಿ ಅವನು ಬೇರೆ ಬೇರೆ ಅವತಾರಗಳಲ್ಲಿ ಭಗವಂತನ ಮಂಗಲಕರವಾದಂತಹ ವೈಲಕ್ಷಣ್ಯಗಳು, ವಿಶೇಷವಾದ ಲಕ್ಷಣಗಳಿದೆಯಲ್ಲ, ಅದರ ಬಗ್ಗೆನೂ ನಮಗೆ ತಿಳಿಸಿ. ಅಂದರೆ ಭಗವಂತ ಬ್ರಾಹ್ಮಣರನ್ನ, ಗೋವುಗಳನ್ನು, ದೇವತೆಗಳನ್ನು ರಕ್ಷಣೆ ಮಾಡೋಕ್ಕೆ, ಅವರಿಗೆ ಒಳ್ಳೆಯದಾಗಬೇಕು ಅನ್ನೋದಕ್ಕೋಸ್ಕರನೇ ಅವತಾರಗಳನ್ನು ತಗೊಳ್ಳೋದು. ಅದಕ್ಕೆ ಆ ಒಂದು ವಿಶೇಷವಾದಂತಹ ಅವತಾರಗಳ ಬಗ್ಗೆ ನಮಗೆ ಹೇಳಿ. ಯಾಕೆ ಅಂತಂದರೆ ಆ ದಿವ್ಯವಾದಂತಹ ಕ್ರಿಯೆಗಳನ್ನು ನಾವು ಸತತವಾಗಿ ಕೇಳ್ತಾ ಬಂದಿದ್ದೀವಿ. ಅಂದರೆ ವಿದುರರು ಒಂದು ದಿವಸನೂ ಭಗವಂತನ ಬಗ್ಗೆ ಕೇಳದೇ ಇರುವಂಥವ್ರಲ್ಲ. ಅವ್ರು ಪ್ರತಿದಿನ ಕೇಳ್ತಾ ಇರ್ತಾರೆ. ಅಷ್ಟು ಕೇಳಿದ್ರೂ ಕೂಡ ನಮ್ಮ ಮನಸ್ಸು ಅನ್ನೋದು ಸಂಪೂರ್ಣವಾಗಿ ತೃಪ್ತಿನೇ ಪಡೆದಿಲ್ಲ ಅಂತ ಇಲ್ಲಿ ವಿದುರರು ಹೇಳ್ತಾ ಇದ್ದಾರೆ. ಅಂದರೆ ಅಷ್ಟು ಕೇಳಿನೂ ತೃಪ್ತಿ ಸಿಗ್ತಾ ಇಲ್ವಲ್ಲ, ನೀವಾದರೂ ಹೇಳಿ ಆಗ್ಲಾದರೂ ನನಗೆ ತೃಪ್ತಿ ಸಿಗುತ್ತೇನೋ ಅಂತ. ಆಯಿತಾ? ಭಗವಂತನ ದಿವ್ಯ ಲೀಲೆಗಳು ಅನ್ನೋದು ಹಾಗಿರುತ್ತೆ. ಭಕ್ತನಲ್ಲಿ ಆಸಕ್ತಿ ಅನ್ನೋದು ಹಾಗಿರುತ್ತೆ ಭಗವಂತನ ಮೇಲೆ. ಆದರೆ ನಮಗೆ ಯಾವುದರಲ್ಲಿ ಆಸಕ್ತಿ ಇದೆ? ಭೌತಿಕ ಪ್ರಪಂಚದ ವಿಷಯಗಳು, ವಸ್ತುಗಳು, ಇದರಲ್ಲೇ ನಮಗೆ ಆಸಕ್ತಿ ಇರೋದು. ಮತ್ತು ವ್ಯಕ್ತಿಗಳು. ಇದನ್ನು ಬಿಟ್ಟರೆ ನಮಗೆ ಭಗವಂತನಲ್ಲಿ ಆಸಕ್ತಿ ಅಂತೂ ಬಂದಿಲ್ಲ. ಭಗವಂತನಲ್ಲಿ ಆಸಕ್ತಿ ಬಂದರೆ ಅವನ ವಿಷಯ ಬಿಟ್ಟು ನಮಗೆ ಬೇರೆ ಯಾವುದೂ ರುಚಿ ಕೊಡೋದಿಲ್ಲ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಾನು ಎಷ್ಟು ಕೇಳಿದ್ರೂ ನನಗೆ ತೃಪ್ತಿ ಅನ್ನೋದೇ ಆಗ್ತಾ ಇಲ್ಲ ಅಂತಂದ್ಬಿಟ್ಟು. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವಂತನು ಈ ವಿಶ್ವದಲ್ಲಿ ಮತ್ಸ್ಯ, ಕೂರ್ಮ, ವರಾಹ ಮತ್ತು ನರಸಿಂಹರಂತಹ ನಾನಾ ಅವತಾರಗಳಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಬ್ರಾಹ್ಮಣ, ಗೋವುಗಳು ಮತ್ತು ದೇವತೆಗಳ ಹಿತಕ್ಕಾಗಿ ಅವನು ತನ್ನ ವಿವಿಧ ದಿವ್ಯ ಚಟುವಟಿಕೆಗಳನ್ನು ಅಭಿವ್ಯಕ್ತಗೊಳಿಸುತ್ತಾನೆ. ಅಂದರೆ ಅರ್ಥ ಏನು? ಭಗವಂತ ಈ ಒಂದು ವಿಶ್ವದಲ್ಲಿ ಬೇಕಾದಷ್ಟು ಅವತಾರಗಳನ್ನು ತಗೊಂಡಿದ್ದಾನಲ್ವಾ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಅಂತಂದ್ಬಿಟ್ಟು. ಇದೆಲ್ಲ ಯಾಕೆ ತಗೊಳ್ತಾನೆ ಅಂದರೆ ಬ್ರಾಹ್ಮಣ, ಗೋವುಗಳು ಮತ್ತು ದೇವತೆಗಳ ಹಿತಕ್ಕೋಸ್ಕರ. ಅಂದರೆ ಏನು? ಅವರನ್ನು ಕಾಪಾಡೋದಕ್ಕೋಸ್ಕರನೋ ಅಥವಾ ಅವರಿಗೆ ಒಂದು ಸಂತೋಷ ಕೊಡೋದಕ್ಕೋಸ್ಕರನೋ ಈ ರೀತಿ ಅವನು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ಅಭಿವ್ಯಕ್ತಗೊಳಿಸ್ಕೊಳ್ತಾನೆ. ಭಗವಂತನು ದ್ವಿಜ ಅಥವಾ ಸುಸಂಸ್ಕೃತ ಮಾನವನೊಂದಿಗೆ ನೇರ ಸಂಬಂಧ ಹೊಂದಿರುತ್ತಾನೆ. ದ್ವಿಜನಾದವನೇ ಸುಸಂಸ್ಕೃತ ಮಾನವ. ಈ ಲೌಕಿಕ ಜಗತ್ತಿನಲ್ಲಿ ಗಂಡು ಹೆಣ್ಣುಗಳ ಸಂಯೋಗ ಕಾರಣದಿಂದ ಜೀವಿಯ ಜನ್ಮವಾಗುತ್ತದೆ. ತಂದೆ ತಾಯಿಯರ ಸಮ್ಮಿಲನದಿಂದ ಮಾನವ ಜೀವಿಯ ಜನನವಾಗುತ್ತದೆ. ಆದರೆ ಗುರುವಿನ ಸಂಪರ್ಕದಿಂದ ಸುಸಂಸ್ಕೃತ ವ್ಯಕ್ತಿಯು ಮತ್ತೊಂದು ಜನ್ಮವನ್ನು ಹೊಂದುತ್ತಾನೆ. ಗುರುವೇ ಅವನ ವಾಸ್ತವ ತಂದೆಯಾಗುತ್ತಾನೆ. ಭೌತಿಕ ಶರೀರದ ತಂದೆ ತಾಯಿಗಳು ಒಂದು ಜನ್ಮಕ್ಕೆ ಮಾತ್ರ ತಂದೆ ತಾಯಿಗಳಾಗಿರುತ್ತಾರೆ. ಮತ್ತೊಂದು ಹುಟ್ಟಿನಲ್ಲಿ ತಂದೆ ತಾಯಿಗಳು ಬೇರೆಯಾಗಬಹುದು. ಆದರೆ ಭಗವಂತನ ಪ್ರತಿನಿಧಿಯಂತಿರುವ ಸದ್ಗುರುವೇ ಶಾಶ್ವತ ತಂದೆ. ಏಕೆಂದರೆ ಗುರುವು ತನ್ನ ಶಿಷ್ಯನನ್ನು ಆಧ್ಯಾತ್ಮ ಮುಕ್ತಿ ಅಥವಾ ಬದುಕಿನ ಅಂತಿಮ ಗುರಿಯತ್ತ ಒಯ್ಯುವ ಹೊಣೆಯನ್ನು ಹೊಂದಿರುತ್ತಾನೆ.
ಆದ ಕಾರಣ ಸುಸಂಸ್ಕೃತ ಮನುಷ್ಯನು ದ್ವಿಜನಾಗಿರಲೇಬೇಕು, ಇಲ್ಲವಾದರೆ ಅವನು ಕೀಳು ಪ್ರಾಣಿಗಳಿಗಿಂತ ಉತ್ತಮನಾಗಿರುವುದಿಲ್ಲ. ಇದು ತುಂಬ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥ ವಿಚಾರ. ಯಾಕೆಂದರೆ ನಮಗೆ ಇದರ ಬಗ್ಗೆ ತಿಳುವಳಿಕೆ ಕಡಿಮೆ ಇರುತ್ತೆ. ಹುಟ್ಟಿನಿಂದ ನಾನು ಬ್ರಾಹ್ಮಣರಲ್ಲಿ ಹುಟ್ಟುಬಿಟ್ರೆ ಆಗೋಯ್ತು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಆ ರೀತಿ ಅಲ್ಲ ನೋಡಿ. ಭಗವಂತ ದ್ವಿಜ ಅಂದರೆ ಎರಡನೇ ಹುಟ್ಟನ್ನು ಪಡೆದಿರ್ತಾನಲ್ಲ, ಅವನನ್ನ ದ್ವಿಜ ಅಂತ ಕರೀತಾರೆ. ಮತ್ತು ಸುಸಂಸ್ಕೃತರು ಯಾರಾಗಿರ್ತಾರೋ ಅಂಥ ಮನುಷ್ಯರ ಜೊತೆ ನೇರ ಸಂಬಂಧವನ್ನು ಹೊಂದಿರ್ತಾನೆ. ದ್ವಿಜನಾಗಿರುವಂಥವನೇ ಸುಸಂಸ್ಕೃತನಾಗಿರುವಂಥ ಒಬ್ಬ ಮನುಷ್ಯ. ಈಗ ದ್ವಿಜ ಅಂದ್ರೂ ಒಂದೇನೆ, ಸುಸಂಸ್ಕೃತ ಅಂದ್ರೂ ಒಂದೇನೆ. ಯಾಕೆ ಅಂತಂದರೆ ಅವನಿಗೆ ತಿಳುವಳಿಕೆ ಬಂದಿರುತ್ತೆ. ಯಾರ ಮೂಲಕ? ಗುರುವಿನ ಮೂಲಕ. ಗುರುವಿನ ಮೂಲಕ ಯಾವಾಗ ಅವನು ಜ್ಞಾನವನ್ನು ಪಡ್ಕೊಳ್ತಾನೋ ಆಗಲೇ ಅವನು ದ್ವಿಜ ಅಂತ ಅನ್ನಿಸ್ಕೊಳ್ಳೋದು. ಈಗ ಗುರುವಿನ ಮೂಲಕ ಜ್ಞಾನವನ್ನು ಪಡ್ಕೊಳ್ಳೋ ಅಂಥವನಿಗೆ ಯೋಗ್ಯತೆ ಇದ್ದಾಗಲೇ ಅದು ಸಿಗೋದಲ್ವಾ. ಅವನು ಸುಸಂಸ್ಕೃತನಾಗಿರಲೇಬೇಕು. ಗುರುವಿನ ಹತ್ರ ಇದ್ಮೇಲೆ ಅವನಿಗೆ ಸಂಸ್ಕಾರ ಅನ್ನೋದು ಬಂದೇ ಬರುತ್ತೆ. ಈ ಒಂದು ಲೌಕಿಕ ಜಗತ್ತಲ್ಲಿ ಒಬ್ಬ ಜೀವಿ ಹೇಗೆ ಜನ್ಮವನ್ನು ತಗೊಳ್ತಾನೆ? ಗಂಡು ಹೆಣ್ಣುಗಳ ಸಂಯೋಗದ ಕಾರಣದಿಂದ, ಅಂದರೆ ತಂದೆ ತಾಯಿಯರ ಸಮ್ಮಿಲನದಿಂದ ಮನುಷ್ಯ ಜೀವಿ ಜನ್ಮವನ್ನು ತಗೊಳ್ತಾನೆ. ನಮ್ಮ ತಂದೆ ತಾಯಿಯಿಂದ ನಮಗೆ ಜನ್ಮ ಸಿಗುತ್ತಲ್ಲ, ಅದು ನಮಗೆ ಸಿಗುವಂಥ ಒಂದು ಮೊದಲನೇ ಜನ್ಮ ಅಂತ ಇಟ್ಕೋಬೋದು. ಆದರೆ ಗುರುವಿನ ಸಂಪರ್ಕದಿಂದ ಸುಸಂಸ್ಕೃತ ವ್ಯಕ್ತಿ ಇನ್ನೊಂದು ಜನ್ಮವನ್ನು ಪಡಿತಾನೆ. ಅಲ್ಲಿಗೆ ನಮ್ಮ ಜನ್ಮ ಒಂದು ಮುಗಿದೋಗುತ್ತೆ. ಇನ್ನೊಂದು ಹೊಸ ಜನ್ಮ ನಮಗೆ ಯಾವಾಗ ಸಿಗೋದು ಅಂತಂದರೆ, ನಮಗೆ ಯಾವಾಗ ಗುರು ಸಿಕ್ಕಿ ಅವನು ನಮಗೆ ವಿದ್ಯೆಯನ್ನು ಹೇಳ್ಕೊಡ್ತಾನೋ ಅಲ್ಲಿಂದ. ವಿದ್ಯೆ ಅಂತಂದರೆ ಬರೀ ಲೌಕಿಕದ ವಿದ್ಯೆ ಅಲ್ಲ, ನಮ್ಮ ಆತ್ಮ ಸಾಕ್ಷಾತ್ಕಾರಕ್ಕೆ ಬೇಕಾಗಿರುವಂಥ ವಿದ್ಯೆಯನ್ನು ಯಾರು ಕಲಿಸ್ಕೊಡ್ತಾನೋ ಅಲ್ಲಿಂದ ನಮ್ಮ ಹುಟ್ಟು ಪ್ರಾರಂಭವಾಗುತ್ತೆ. ಈ ಒಂದು ಭೌತಿಕ ಪ್ರಪಂಚಕ್ಕೆ ನಮ್ಮನ್ನು ತಗೊಂಡು ಬರುವಂಥ ತಂದೆ ತಾಯಿಗಳು ಕೊಡ್ತಾರಲ್ಲ ಜನ್ಮ, ಅದು ಒಂದಾದರೆ ನಮಗೆ ಆಧ್ಯಾತ್ಮಿಕ ಪ್ರಪಂಚದ ಒಂದು ಅರಿವನ್ನು ನಮ್ಮೊಳಗಡೆ ಮೂಡಿಸ್ತಾನಲ್ಲ ಗುರು, ಅವನ ಸಂಪರ್ಕದಿಂದ ನಮಗೆ ಸಿಗುತ್ತಲ್ಲ ಜನ್ಮ, ಅದು ಇನ್ನೊಂದು ಜನ್ಮ. ಆದರೆ ನಿಜವಾಗ್ಲೂ ಗುರುನೇ ನಮಗೆ ವಾಸ್ತವ ತಂದೆಯಾಗಿರ್ತಾನೆ. ಭೌತಿಕ ಶರೀರದ ತಂದೆ ತಾಯಿಗಳು ಏನು ಅಂತಂದರೆ ಈ ಜನ್ಮಕ್ಕೆ ಮಾತ್ರ ಅವರು ಸೀಮಿತವಾಗಿರ್ತಾರೆ. ಯಾಕಂದರೆ ಈ ದೇಹವನ್ನು ಕೊಟ್ಟವರು ಈ ದೇಹದ ಜೊತೆಗೆ ಅದು ಕೂಡ ಕೊನೆ ಆಗ್ಬಿಡತ್ತೆ. ಮುಂದಿನ ಜನ್ಮಕ್ಕೆ ನಮಗೆ ಹೊಸ ತಂದೆ ತಾಯಿಗಳು, ಯಾಕಂದರೆ ನಮಗೆ ಹೊಸ ಶರೀರ ಸಿಗುತ್ತಲ್ವ, ಅದಕ್ಕೋಸ್ಕರ. ಅಂದರೆ ಈ ಹುಟ್ಟಿನಲ್ಲಿ ಇದ್ದಂಥ ತಂದೆ ತಾಯಿಗಳು ನಮಗೆ ಇರೋದಿಲ್ಲ, ಬೇರೆ ತಂದೆ ತಾಯಿಗಳೇ ಸಿಗಬಹುದು. ಆದರೆ ಭಗವಂತನ ಪ್ರತಿನಿಧಿಯಾಗಿರುವಂತಹ ಸದ್ಗುರು ಇರ್ತಾನಲ್ಲ, ಅವನು ಶಾಶ್ವತವಾದಂತಹ ತಂದೆ. ಇಲ್ಲಿ ಭಗವಂತನೇ ಅವನ ಪ್ರತಿನಿಧಿಯಾಗಿ ಕಳಿಸಿರುವಂಥ ಗುರು ಯಾವತ್ತಿಗೂ ಚೇಂಜ್ ಆಗೋದಿಲ್ಲ. ಯಾಕೆ ಅಂತಂದರೆ ಅವನು ನಮ್ಮ ಆತ್ಮಕ್ಕೆ ಗುರುವಾಗಿರ್ತಾನೆ. ಆಧ್ಯಾತ್ಮ ವಿಚಾರಗಳನ್ನು ತಿಳಿಸ್ಕೊಡುವಂಥವನು. ಹೇಗೆ ಈ ಆತ್ಮ ಒಂದೇ ಆಗಿರುತ್ತೋ ಅದೇ ರೀತಿ ನಮ್ಮ ಗುರುವು ಕೂಡ ಒಬ್ಬನೇ ಶಾಶ್ವತವಾಗಿರ್ತಾನೆ. ಯಾಕಂದರೆ ಗುರು ತನ್ನ ಶಿಷ್ಯನನ್ನು ಆಧ್ಯಾತ್ಮಿಕ ಮುಕ್ತಿಯನ್ನು, ಅಂದರೆ ನಮ್ಮ ಬದುಕಿನ ಅಂತಿಮ ಗುರಿ ಇರುತ್ತಲ್ಲ ಅಲ್ಲಿವರೆಗೂ ಕರ್ಕೊಂಡು ಹೋಗೋ ಹೊಣೆಯನ್ನು ಅವನು ಹೊತ್ತಿರ್ತಾನೆ. ಅವನು ಮಧ್ಯದಲ್ಲಿ ಎಲ್ಲೂ ನಮ್ಮನ್ನು ಕೈ ಬಿಡೋದಿಲ್ಲ. ಆದ ಕಾರಣ ಸುಸಂಸ್ಕೃತ ಮನುಷ್ಯ ದ್ವಿಜನ ಆಗಿರಲೇಬೇಕು. ದ್ವಿಜ ಅಂತಂದರೆ ಏನು? ನಮಗೆ ಎಲ್ಲಿಂದನೋ ಯಾರಿಂದನೋ ಆ ಒಂದು ಆಧ್ಯಾತ್ಮಿಕ ವಿಚಾರ ನಮಗೆ ಸಿಕ್ಕಿರುತ್ತೆ, ಅದು ನಮ್ಮ ಎರಡನೇ ಜನ್ಮ ಆಗಿರುತ್ತೆ. ಆದರೆ ಅವನಿಗೇನಾದರೂ ಸಿಕ್ಕಿಲ್ಲ ಅಂತಂದರೆ ಅವನು ಕೀಳು ಪ್ರಾಣಿಗಳಿಗಿಂತ ಉತ್ತಮ ಅಲ್ಲ. ಪ್ರಾಣಿಗಳಿಗೂ ಅವನಿಗೂ ಏನು ವ್ಯತ್ಯಾಸ ಇಲ್ಲ ಅಲ್ವಾ. ಈಗ ದ್ವಿಜನ ಆಗದೇ ಇದ್ದರೆ ಏನು ಅಂತಂದರೆ, ಈಗ ಪ್ರಾಣಿಗಳಿಗೆ ಏನಾದರೂ ಆಧ್ಯಾತ್ಮಿಕ ವಿಚಾರಗಳು ಗೊತ್ತಿರುತ್ತಾ? ಅದಕ್ಕೆ ಯಾರಾದರೂ ಗುರು ಉಪದೇಶ ಮಾಡ್ತಾರಾ? ಇಲ್ಲ. ಅದು ತಿನ್ನುತ್ತೆ, ಮಲಗುತ್ತೆ, ಎಂಜಾಯ್ ಮಾಡುತ್ತೆ, ಈ ಕೆಲಸ ಮಾಡ್ಕೊಂಡಿರುತ್ತಲ್ಲ. ಅದೇ ರೀತಿ ಇದ್ದಾಗ ಮನುಷ್ಯನಿಗೂ ಪ್ರಾಣಿಗೂ ಏನು ವ್ಯತ್ಯಾಸ ಇರೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮಾನವ ದೇಹವನ್ನು ಪರಿಪೂರ್ಣವಾಗಿ ಬೆಳೆಸಲು ಹಸು ಅತ್ಯಂತ ಮುಖ್ಯ ಪ್ರಾಣಿಯಾಗಿದೆ. ಶರೀರವನ್ನು ಯಾವುದೇ ಬಗೆಯ ಆಹಾರದಿಂದಲಾದರೂ ಪೋಷಿಸಬಹುದು. ಆದರೆ ಮನುಷ್ಯನ ಮಿದುಳಿನಲ್ಲಿರುವ ಸೂಕ್ಷ್ಮ ಸ್ನಾಯುಗಳ ಬೆಳವಣಿಗೆಗೆ ಹಸುವಿನ ಹಾಲು ವಿಶೇಷವಾಗಿ ಅಗತ್ಯವಾಗಿದೆ. ಮಿದುಳಿನಿಂದ ದಿವ್ಯಜ್ಞಾನದ ಗಹನತೆಗಳನ್ನು ಅರಿಯಬಹುದು. ಅಂದರೆ ಇಲ್ಲಿ ಮನುಷ್ಯ ದೇಹವನ್ನ ನಾವು ಚೆನ್ನಾಗಿ ಬೆಳೆಸಬೇಕು, ಪರಿಪೂರ್ಣವಾಗಿ ಬೆಳೆಸಬೇಕು ಅಂತಂದರೆ ಹಸು ತುಂಬ ಮುಖ್ಯವಾಗಿರುವಂಥ ಪ್ರಾಣಿ ಅಂತ ಹೇಳ್ತಾ ಇದ್ದಾರೆ.
ಯಾಕೆ ಅಂತಂದ್ರೆ ಶರೀರದ ಯಾವುದೇ ಭಾಗ, ಬೇರೆ ಯಾವುದಾದ್ರೂ ಭಾಗ ಇರಬಹುದು, ಕೈ, ಕಾಲು, ಕಣ್ಣು, ಹೊಟ್ಟೆ, ಈ ರೀತಿ ಬೇರೆ ಭಾಗ ಇದೆಯಲ್ಲ, ಇದನ್ನ ಬೇರೆ ಯಾವ ಆಹಾರದಿಂದನಾದ್ರೂ ನಾವು ಪೋಷಣೆ ಮಾಡಬಹುದು. ಆದ್ರೆ ಮನುಷ್ಯನ ಮಿದುಳು ಇದೆಯಲ್ಲ, ಅದರಲ್ಲಿರುವಂತ ಸೂಕ್ಷ್ಮವಾದ ಸ್ನಾಯುಗಳಿದೆಯಲ್ಲ, ಅದರ ಬೆಳವಣಿಗೆ ಆಗಬೇಕು ಅಂತಂದ್ರೆ ಹಸುವಿನ ಹಾಲು ನಮಗೆ ವಿಶೇಷವಾಗಿ ಬೇಕಾಗುತ್ತೆ. ಆದ್ರೆ ಇವಾಗ ನಮಗೆ ಆ ಹಸುವಿನ ಹಾಲು ಸಿಗುತ್ತಾ? ಇಲ್ಲ. ಎಲ್ಲ ಕಲಬೆರಕೆ ಮಾಡಿಬಿಟ್ಟು ಅದಕ್ಕಿನ್ನೂ ಏನೋ ಕೆಮಿಕಲ್ ಎಲ್ಲ ಹಾಕಿ ಮಾರ್ತಾರೆ ಅಂತ ಹೇಳ್ತಾರೆ. ನಮಗಂತೂ ಗೊತ್ತಿಲ್ಲ ನಿಜ ಏನು ಸುಳ್ಳೇನು ಅಂತಂದ್ಬಿಟ್ಟು. ಆದರೆ ಒಂದೇ ಹಸುವನ್ನು ಮನೆ ಮುಂದೆ ಕಟ್ಕೊಂಡು ಅದರಿಂದ ಹಾಲು ಕರ್ಕೊಂಡು ಕುಡಿತಾ ಇದ್ರಲ್ಲ, ಅವರು ನಿಜವಾಗ್ಲೂ ಎಂಥ ಒಳ್ಳೆ ಮನುಷ್ಯರು ಅಂತಂದರೆ ಅವ್ರಿಗಂಥ ಪೌಷ್ಟಿಕ ಆಹಾರಗಳು ಸಿಗ್ತಾ ಇತ್ತು. ಆದರೆ ಈಗೇನಾಗಿದೆ ಅಂತಂದರೆ ಎಲ್ಲದರಲ್ಲೂ ಕೂಡ ಕಲಬೆರಕೆ ಮಾಡ್ತಾರೆ. ಎಲ್ಲ ಡೂಪ್ಲಿಕೇಟ್ ವಸ್ತುಗಳನ್ನು ಹಾಕ್ತಾರೆ. ಪ್ಲಾಸ್ಟಿಕ್ಕನ್ನು ಅಕ್ಕಿಯಾಗಿ ಕನ್ವರ್ಟ್ ಮಾಡ್ತಾರೆ, ಗೋಧಿಯಾಗಿ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಎಲ್ಲದರಲ್ಲೂ ಕೂಡ ಕೆಮಿಕಲ್ಗಳನ್ನ ಬಳಸ್ತಾರೆ. ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಗುರುಗಳು ಹೇಳ್ತಾರೆ, ಹಾಲು ಅನ್ನೋದು ಒಬ್ಬ ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟು. ಅವನ ಮೆದುಳಲ್ಲಿರುವಂಥ ಸೂಕ್ಷ್ಮ ಸ್ನಾಯುಗಳು ಬೆಳಿಬೇಕು ಅಂತಂದರೆ ಹಾಲು ತುಂಬ ವಿಶೇಷವಾಗಿ ಬೇಕಾಗುತ್ತೆ. ಮೆದುಳಿನಿಂದ ದಿವ್ಯ ಜ್ಞಾನದ ಘನತೆಗಳನ್ನು ನಾವು ಅರಿಬೋದು. ಅಂದರೆ ಈಗ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಇವರನ್ನೆಲ್ಲ ನೋಡಿದಾಗ ಅವ್ರು ಏನು ತಿಂತಾ ಇದ್ರು? ಯಾಕಂದರೆ ಆಧ್ಯಾತ್ಮಿಕ ವಿಚಾರಗಳನ್ನು ನಾವು ತಿಳ್ಕೋಬೇಕು. ದಿವ್ಯ ಜ್ಞಾನದ ಒಂದು ಗಹನತೆ ಅಂದರೆ ಅದರ ಆಳವನ್ನು ತಿಳ್ಕೋಬೇಕು, ಅದರ ಸೂಕ್ಷ್ಮತೆಯನ್ನು ತಿಳ್ಕೋಬೇಕು ಅಂತಂದರೆ ಹಸುವಿನ ಹಾಲು ತುಂಬ ಇಂಪಾರ್ಟೆಂಟು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಋಷಿಗಳು ಮುನಿಗಳು ಇವರೆಲ್ಲ ಒಂದೊಂದು ಹಸುಗಳನ್ನು ಆಶ್ರಮದಲ್ಲಿ ಇಟ್ಕೊಳ್ತಾ ಇದ್ರು. ಅದರಿಂದ ಹಾಲು, ಮೊಸರು, ಬೆಣ್ಣೆ ಇದನ್ನೆಲ್ಲ ಅವರು ಪಡ್ಕೊಳ್ತಾ ಇದ್ರು. ಹಸುವಿನ ಹಾಲನ್ನು ಅವರು ಊಟವಾಗಿ ಸೇವಿಸ್ತಾ ಇದ್ರು, ಅಥವಾ ಗೆಡ್ಡೆ ಗೆಣಸುಗಳಾಗಿರ್ಬೋದು, ಹಣ್ಣು ಹಂಪಲು, ಇದನ್ನೇ ಅವರು ತಿಂತಾ ಇದ್ದಿದ್ದು. ಬೇರೆ ಇನ್ನೆಲ್ಲ ಎಲ್ಲಿ ತಿಂತಾ ಇದ್ರು ಅವರು ಅಲ್ವಾ? ಯಾಕೆ ಅಂತಂದರೆ ಇಲ್ಲಿ ಗುರುಗಳು ಅದಕ್ಕೆ ಹೇಳ್ತಾ ಇದ್ದಾರೆ, ಅದು ತುಂಬ ಅಗತ್ಯ. ದಿವ್ಯ ಜ್ಞಾನದ ಒಂದು ಸೂಕ್ಷ್ಮತೆಗಳನ್ನು ನಾವು ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮ ಮಿದುಳು ಚೆನ್ನಾಗಿ ಕೆಲಸ ಮಾಡಬೇಕು. ಅದಕ್ಕೆ ಹಾಲು ತುಂಬ ಮುಖ್ಯ ಆಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸುಸಂಸ್ಕೃತ ಮನುಷ್ಯನು ಹಣ್ಣುಗಳು, ತರಕಾರಿಗಳು, ಧಾನ್ಯಗಳು, ಸಕ್ಕರೆ ಮತ್ತು ಹಾಲನ್ನು ಒಳಗೊಂಡ ಆಹಾರ ವಸ್ತುಗಳ ಮೇಲೆ ಬದುಕಬೇಕೆಂದು ನಿರೀಕ್ಷಿಸಲಾಗಿದೆ. ಎತ್ತು, ಧಾನ್ಯ ಮುಂತಾದವನ್ನು ಬೆಳೆಯುವ ವ್ಯವಸಾಯ ವಿಧಾನದಲ್ಲಿ ಸಹಾಯ ಮಾಡುತ್ತದೆ. ಒಂದು ಅರ್ಥದಲ್ಲಿ ಎತ್ತೇ ಮಾನವ ಜನಾಂಗದ ತಂದೆ, ಹಸುವೆ ತಾಯಿ. ಅವಳು ಮಾನವ ಸಮುದಾಯಕ್ಕೆ ಹಾಲನ್ನು ಒದಗಿಸುತ್ತಾಳೆ. ಆದ್ದರಿಂದ ಎತ್ತುಗಳು ಮತ್ತು ಹಸುಗಳಿಗೆ ಸುಸಂಸ್ಕೃತ ಮಾನವನು ಎಲ್ಲ ರಕ್ಷಣೆಯನ್ನು ಒದಗಿಸಬೇಕೆಂದು ನಿರೀಕ್ಷಿಸಲಾಗಿದೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಬ್ಬ ಸುಸಂಸ್ಕೃತನಾಗಿರುವಂಥ ಮನುಷ್ಯ ಏನನ್ನ ಯೂಸ್ ಮಾಡ್ತಾನೆ, ಏನನ್ನ ತಿಂತಾನೆ ಅನ್ನೋದನ್ನ ಹೇಳಿದ್ದಾರೆ. ಏನು ತಿಂತಾನೆ? ಹಣ್ಣು, ತರಕಾರಿಗಳು, ಧಾನ್ಯಗಳು, ಸಕ್ಕರೆ ಮತ್ತು ಹಾಲು, ಇದರಿಂದ ಮಾಡಿರುವಂತಹ ಆಹಾರ ವಸ್ತುಗಳನ್ನು ಮಾತ್ರ ಅವನು ಸೇವಿಸಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಈ ಆಹಾರ ಧಾನ್ಯಗಳನ್ನು ಬೆಳೆಯೋದಕ್ಕೆ ಅಂದರೆ ವ್ಯವಸಾಯ ಮಾಡೋದಕ್ಕೆ ಸಹಾಯ ಮಾಡೋದು ಯಾರು? ಎತ್ತು. ಅದಕ್ಕೆ ಎತ್ತನ್ನು ತಂದೆ ಅಂತ ಹೇಳಿದ್ದಾರೆ. ಈ ಜಗತ್ತಿಗೆ ಆ ಎತ್ತೆ ಅಂದರೆ ಮಾನವ ಜನಾಂಗಕ್ಕೆ ಆ ಎತ್ತೇ ತಂದೆಯ ಹಾಗೆ, ಹಸುನೇ ತಾಯಿ. ಯಾಕೆ ಅಂತಂದರೆ ಎತ್ತು ದುಡಿಯೋದಕ್ಕೆ ನಮಗೆ ಸಹಾಯ ಮಾಡುತ್ತೆ, ವ್ಯವಸಾಯ ಮಾಡೋದಕ್ಕೆ. ಮತ್ತು ಭತ್ತ, ರಾಗಿ, ಏನೇ ಧಾನ್ಯಗಳಾಗಿರ್ಬೋದು, ಹಣ್ಣು ತರಕಾರಿಗಳಾಗಿರ್ಬೋದು, ಇದನ್ನು ಬೆಳೆಯೋದಕ್ಕೆ ಎತ್ತು ನಮಗೆ ಸಹಾಯ ಮಾಡಿದ್ರೆ, ಮಾನವ ಸಮಾಜಕ್ಕೆ ಹಾಲನ್ನು ಕೊಡುವಂಥ ಕೆಲಸ ಹಸು ಮಾಡೋದ್ರಿಂದ ಆಕೆ ತಾಯಿ ಸ್ಥಾನದಲ್ಲಿದ್ದಾಳೆ. ಅದಕ್ಕೋಸ್ಕರನೇ ಈ ಎರಡಕ್ಕೂ ಕೂಡ ರಕ್ಷಣೆಯನ್ನು ಒದಗಿಸುವಂಥ ಜವಾಬ್ದಾರಿ ಯಾರ್ದು? ಸುಸಂಸ್ಕೃತ ಮಾನವರದು. ಈಗ ನಮಗೆ ಗೊತ್ತಾಯ್ತಾ ಹಸುವಿನ ಇಂಪಾರ್ಟೆನ್ಸ್ ಏನು, ಎತ್ತಿನ ಇಂಪಾರ್ಟೆನ್ಸ್ ಏನು, ಯಾಕೆ ಅವು ಇರಬೇಕು, ಮತ್ತು ಅವರ ರಕ್ಷಣೆಯನ್ನು ಯಾಕೆ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ವಿವರವಾಗಿ ತಿಳಿಸಿದ್ದಾರೆ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.